ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಒಂದು ಅಪ್ಲಿಕೇಶನ್ ಬೇಕಾದರೆ ಹಾಯ್ ಅಂತ ಕಮೆಂಟ್ ಮಾಡಿ. ಆ ಅಪ್ಲಿಕೇಶನ್ ನಿಮಗೆ ಲಿಂಕ್ ಕಳಿಸ್ತೀನಿ. ನಾನು ಈ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ರೆಡಿ ತಮ್ನೈಲ್ಸ್ ಇರ್ತವೆ. ಅವನ್ನೇ ಕಾಪಿ ಮಾಡಿಕೊಂಡು ನಮ್ಮ ವೀಡಿಯೋಗೆ ಅಪ್ಲೋಡ್ ಮಾಡ್ಕೊಬೋದು, ಅಥವಾ ನಾವೇ ಓನಾಗಿ ಕ್ರಿಯೇಟು ಕೂಡ ಮಾಡ್ಬೋದು. ನೋಡಿ ಇಲ್ಲಿದ್ದಾವಲ್ಲ, ಇವೆಲ್ಲ ತಮ್ನೈಲ್ಸ್ ಇದ್ದಾವೆ. ಯೂಟ್ಯೂಬ್ನಲ್ಲಿ ವೀಡಿಯೋಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಇದು ವಿಡಿಯೋ. ನೋಡಿ ತಮ್ನೈಲ್ಸ್ ಇದ್ದಾವೆ, ಎಷ್ಟೊಂದು ಥರ ಇದ್ದಾವೆ. ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ನಾನು ನಿಮಗೆ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೀವು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಮೊದಲನೇ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನೀಗ. ಬನ್ನಿ, ಇದು ಟಾಪ್ 10 ಶಾಕಿಂಗ್ ಮೂಮೆಂಟ್ಸ್ ಅಂತ ಇದೆ. ಸೊ ಇದನ್ನು ನಾನು ಹೌ ಟು ಇದು ಬೇಡ, ಸ್ವಲ್ಪ ದೊಡ್ಡದಾಗಿರಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಹೌ ಟು ನಿಮಿಷ ಸ್ವಲ್ಪ ಹೀಗೆ ಡ್ರ್ಯಾಗ್ ಮಾಡಿದ್ರೆ, ಇದನ್ನ ಹೇಳ್ಕೊಂಡು ಈ ಥರ ಡ್ರ್ಯಾಗ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಅಲ್ಲಿಗೆ ಹೌ ಟು ಕ್ರಿಯೇಟ್ ಈ ಥರ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಈ ಥರ ಸ್ವಲ್ಪ ಹಿಂಗೆ ಡ್ರ್ಯಾಗ್ ಮಾಡಿ ಹಿಂಗೆ ಎಳೆದ್ಬಿಟ್ಟು ಸ್ವಲ್ಪ ಈ ಥರ ಹಾಕಬೇಕಾಗುತ್ತೆ. ಸೊ ಈ ಥರ. ಸೊ ಅದಲ್ಲಿಗೆ ಫಿನಿಶ್ ಆಯಿತು. ಇದು ಶಾಕಿಂಗ್ ಅಂತ ಇರೋದನ್ನ ಥಂಬ್ನೈಲ್ ಅಂತ ಮಾಡ್ಕೊಳೋಣ. ಥಂಬ್ನೈಲ್ ಅಂತ ಅದ್ರ ಮೇಲೆ 2 ಸಲ ಕ್ಲಿಕ್ ಮಾಡಿದ್ರೇ ಬರುತ್ತದು. ಸ್ವಲ್ಪ ಸ್ಮಾಲ್ ಬಂತು. ಸೊ ಅದೊಂದು ಸ್ವಲ್ಪ ಇಲ್ಲಿ ಬಿ ಅಂತ ಇದೆಯಲ್ಲ, ಇದು ಬಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಬಿಗ್ ಬರುತ್ತೆ ಲೆಟರು. ಸೊ ಆವಾಗ ಥಂಬ್ನೈಲ್ ಅಂತ ಹಾಕ್ಬಿಟ್ಟು ಈ ರೀತಿ ಮಾಡಬೇಕು. ನಾನು ಯಾವ ರೀತಿ ಮಾಡ್ತಿದ್ದೀನೋ ಆ ರೀತಿ ಮಾಡಿ. ಸೊ ಈ ಥರ ಡ್ರ್ಯಾಗ್ ಈ ಥರ ಹಿಂಗೆ ಹೇಳಿದ್ರೆ ಅದು ಬರುತ್ತೆ. ಸೊ ಈ ಥರ ಆಯ್ತು, ಇದು ಕರೆಕ್ಟ್ ಆಯಿತು. ಸೊ ಇದು ಮೂಮೆಂಟ್ಸ್ ಅಂತ ಇರೋದನ್ನ ನಿಮಿಷ ಅದಕ್ಕೂ ಮುಂಚೆ ಸ್ವಲ್ಪ ಇದನ್ನು ಮಾಡ್ಕೊಂಡು ಬಿಡ್ತೀನಿ. ಇದು ಥಂಬ್ನೈಲ್ ಸ್ವಲ್ಪ ಹಿಂಗೆ ಕ್ರಾಸ್ ಆಗಾಕನ. ಸೊ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸುಮ್ಮನೆ ಸ್ಟ್ರೈಟ್ ಆಗಿದ್ರೆ ಚೆನ್ನಾಗಿ ಕಾಣೋದ ಅಂತ ಸ್ವಲ್ಪ ಈ ಥರ ಹಾಕಬೇಕಾಗುತ್ತೆ. ಸೊ ಈಗ ಈ ಮೂಮೆಂಟ್ಸ್ ಅಂತ ಇರೋದನ್ನ ಹೌ ಟು ಕ್ರಿಯೇಟ್ ಥಂಬ್ನೈಲ್ಸ್ ಇನ್ 2 minutes ಅಂತ ಹಾಕ್ಬಿಟ್ಟು ಅದನ್ನು 2 minutes ಅಂತ ಸ್ವಲ್ಪ ಇಂಟು 2 minutes 2 minutes. ಸೊ ಈ ಥರ ಕೆಳಗಡೆ ಬರುತ್ತೆ. ಅದನ್ನು ಸ್ವಲ್ಪ ಹಿಂಗೆ ಹೇಳಿದ್ರೆ ಈ ಥರ ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕು. ನಮ್ಗೆ ಯಾವ ರೀತಿ ಬೇಕೋ ಇದೇ ಥರ ಅಂತಲ್ಲ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ವ,
ಈ ರೀತಿ. ಸೊ ನಾನು ಸ್ವಲ್ಪ ಕ್ರಾಸಾಗಿರ್ತೀನಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೆ. ಸೊ ಈ ರೀತಿ ಮಾಡಬೇಕು ನೋಡಿ. ಬರೀ 2 ನಿಮಿಷದಲ್ಲಿ ಇದು ಬಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಇಷ್ಟೇ, ನೋಡ್ತಾ ಇದ್ದೀರಾ. ಸೊ ನಾನು ಇವಾಗ ಬ್ಯಾಕ್ ಬಂದ್ಬಿಟ್ಟು ಗ್ಯಾಲ್ರಿನಲ್ಲಿ ತೋರಿಸ್ತೀನಿ ನೋಡಿ. ಗ್ಯಾಲ್ರಿಗೆ ಬಂದ್ಬಿಟ್ಟು ಗ್ಯಾಲ್ರಿಗೆ ನೋಡಿ ತೋರಿಸಿದ್ದೀನಿ. ಇಲ್ಲಿ ಗ್ಯಾಲ್ರಿನಲ್ಲಿ ಸೇವ್ ಆಗಿದೆ. ಇಷ್ಟೇ. ಇದೇ ರೀತಿ ವಿಡಿಯೋ ಬೇಕಾಗಿದ್ದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾರೆಲ್ಲ ಆ ಅಪ್ಲಿಕೇಶನ್ ಲಿಂಕ್ ಬೇಕೋ ಅವರೆಲ್ಲರೂ ಹಾಯ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.